ನೀವು ನಂಬ್ತೀರ ಬಿಡ್ತೀರ ಇದೊಂದ್ 3 ಸಲ ಮದುವೆ ಕ್ಯಾನ್ಸಲ್ ಆಗತ್ತಿರೋದು. ಇನ್ನೇನ್ ತಾಯಿ ಕಟ್ಟಬೇಕಂತ ಹೋಗಿರ್ತೀನಿ, ನಮ್ಮವ್ ಬಂದು ಎಬಿಸ್ಬಿಡ್ತಾ. ಕನಸಲ್ಲೂ ನೆಮ್ಮದಿ ಅಲ್ಲ. ಬಾವ ಕೇಳ್ದ ಅಂತ ಹೇಳು. ಮತ್ತೆ ಮಚ್ಚ ಏನ್ ಸಮಾಚಾರ ನಿಮ್ ಹುಡುಗಿದು? ಎಷ್ಟೊತ್ತು ಹೇಳಿ ಮಚ್ಚ ನಿಂಗೆ ಬ್ರೇಕಪ್ ಆಗೈತೆ ಅಂತ? ಕೇಳಿದ್ರೆ ಒಂಥರ ಖುಷಿ ಆಗುತ್ತೆ ಮಚ್ಚ ಮನ್ಸಿಗೆ. ಮಚ್ಚ ನನ್ ಒಂದ್ ಹುಡುಗಿ ಇಷ್ಟ ಆದ್ಲು ಅನ್ಕೋ. ಸರಿ ಅನ್ಕೊಂಡೆ, ಮತ್ತೆ ನಾನು ಒಳಗೆ ಇಷ್ಟ ಆದ ಅನ್ಕೋ. ಇಲ್ಲ ಇಲ್ಲ ಇದು ನಂಬಲ್ಲ. ಹೊಟ್ಟೆ ಎಷ್ಟು ಉಡ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ಮಚ್ಚ ಹೇಳ ಗಂಡು. ಸರಿ ಒಂದ್ ಪ್ರಶ್ನೆ ಕೇಳ್ತೀನಿ, ಅದು ಉತ್ತರ ಕೊಡು. ಯಾರ್ ಗಾಂಡು ಅಂತ ಗೊತ್ತಾಗುತ್ತೆ. ಕೇಳಲೆ ಒಂದೂರಲ್ಲಿ ಇಬ್ರು ಫ್ರೆಂಡ್ಸ್ ಇರ್ತಾರೆ. ಒಬ್ನ ಹೆಸರು ನೀನು, ಇನ್ನೊಬ್ನ ಹೆಸರು ನಾನು. ಓಕೆ, ಅದ್ರೊಳಗೆ ನೀನು ಅನ್ನೋನು ತುಂಬಾ ಒಳ್ಳೆಯವನು, ಆದ್ರೆ ನಾನು ಅನ್ನೋನು ದೊಡ್ಡ ಗಾಂಡು ನನ್ ಮಗ. ಇವಾಗ ಹೇಳಪ್ಪ, ಯಾರು ಒಳ್ಳೆಯವನು? ನೀನು. ಗಾಂಡು ನನ್ ಮಗ ಯಾರು? ನಾನು. ನೋಡ್ದಾ, ನೀನೇ ಒಪ್ಕೊಂಡೆ ಯಾರು ಗಾಂಡು ನನ್ ಮಗ ಅಂತ. ಒಳ್ಳೆಯವ್ರಿಗೆ ಕಾರಣನೇ ಇಲ್ಲ. ಕೇಳಿ ಹೇಗಂತ. ಒಂದಿನ ಪಕ್ಕದ ಮನೆಯವ್ನು ಕೇಳ್ದ, ನನ್ ಹೇಳ್ತೀನಿ ಎಲ್ಲಾರು ನೋಡಿದ್ಯಪ್ಪ ಅಂತ. ಅದಕ್ಕೆ ನಾ ಹೇಳ್ದೆ ಸ್ನಾನ ಮಾಡ್ತಾ ಇರೋ ನೋಡಿದ್ದೆ ಅಂತ. ನನ್ ಮಗ ಹಿಡ್ಕೊಂಡ್ ಸರಿಯಾಗಿ ಗೊಂಬಿಟ್ಟ. ಈಗ ನಾನು ಅವನಿಗೆ ಹೇಗ್ ತಿಳಿಸಿ ಹೇಳಿ, ಸ್ನಾನ ನಾನ್ ಮಾಡ್ತಾ ಇದ್ದೆ, ಅವಳು ಎದುರುಗಡೆ ಬೀದಿಯಲ್ಲಿ ಹೋಗ್ತಾ ಇರ್ಲ ಅಂತ. ಹಲೋ ಬಚ್ಯ. ಹೇಳೋ ಶಿಷ್ಯ. ನಾನು ಮುಡ್ಗಿ ಜೊತೆ ಓಡೋಗ್ತೀನೋ. ಅದಕ್ಕೆ ನಾನೇನ್ ಮಾಡ್ಲು? ಏನಿಲ್ಲ, ಪೊಲೀಸರು ಲಾಸ್ಟ್ ಕಾಲ್ ಮಾಡ್ದವನ್ನೇ ಲಾಕ್ ಮಾಡೋದಂತೆ, ಸ್ವಲ್ಪ ಮ್ಯಾನೇಜ್ ಮಾಡ್ಬಿಡೋ ಕಂದ. ಅಂತ ಒಳಗೊಳಗೆ ಸ್ಕೀಮ್ ಆಗ್ತಾರೋ, ಒಂದೇ ತಟ್ಟೆ ಅನ್ನ ತಿಂದು ಮೂರ್ತ ಇರ್ತಾರೋ. ನನ್ ಲೈಫ್ ಹೇಗಾಗಿದೆ ಅಂದ್ರೆ, ಲಕ್ಷ್ಮೀ ದೇವಿ ಸರಸ್ವತಿ ದೇವಿ ಇಬ್ರು ಕೊಲಾಬ್ರೇಷನ್ ಮಾಡಿ ಬ್ಲಾಕ್ ಮಾಡಿದ್ದಾರೆ. ಮತ್ತೆ ಶನಿದೇವ ಅಂತ ನನ್ನ ಕ್ಲೋಸ್ ಫ್ರೆಂಡ್ ಲಿಸ್ಟ್ ಆಡ್ ಮಾಡ್ಕೊಬಿಟ್ಟಿದ್ದಾರೆ. ನ್ಯೂ ಇಯರ್ ಬರ್ತಾರೆ, 31st ಪಾರ್ಟಿ ಮಾಡೋಣ, ಎಣ್ಣೆ ಹೊಡೆಯೋಣ, ಫುಲ್ ಮಜಾ ಮಾಡೋಣ. ಎಣ್ಣೆ ನಾವು ಡೈರಿ ಹೊಡಿತಿದ್ವಲ್ಲ, ಅವತ್ತಿನ ದಿನ ಸ್ವಲ್ಪ ಜಾಸ್ತಿ ಹೊಡೆಯೋಣ. ದಿನಾನು ಜಾಸ್ತಿನೇ ಹೊಡಿತಾ ಇದೀವಿ ನಾವು. ಅವತ್ 2 ಗಂಟೆವರೆಗೂ ಕುಡಿಯೋಣ, ದಿನ 2:30ವರೆಗೂ ಕುಡಿತೀವಿ ನಾವು. ಅವತ್ ಫ್ರೆಂಡ್ಸ್ ಎಲ್ಲ ಸೇರಿ ಕುಡಿಯೋಣ. ಎಲ್ಲ ಚಪ್ರಿ ಫ್ರೆಂಡ್ಸ್ ಸೇರಿ ಕುಡ್ದು ಹೆಂಗ್ ನೋಡು. 31st ನಾವು ಮನೇಲಿ ಇರೋದ್ ಬೇಡ, ಮನೆ ಆಚೆ ಪಾರ್ಟಿ ಮಾಡೋಣ. ಮನೆ ಆಚೆನೆ ಇರೋದ್ ನಾವು, ರೂಮ್ ರೆಂಟ್ ತಗೊಂಡು. ಅಂದಿದ್ದು ಶಿಮ್ಲಾ ಮನಾಲಿ. ಅಲ್ಲೇನೈತೆ? ಅಲ್ಲಿ ತಣ್ಣಗಿರುತ್ತಲ್ಲ, ಹಿಂಗೆ ನೀನ್ ಶೆಕೆ ಐತೈತಾ? ಮತ್ತೆ ಗೋವಾ ಹೋಗೋಣ. ಗೋವಾ ಹೋಗ್ಬಿಟ್ಟೇನ್ ಮಾಡೋಣ? ಪಾರ್ಟಿ ಮಾಡೋಣ, ಎಣ್ಣೆ ಹೊಡೆಯೋಣ. ಎಣ್ಣೆನೆ ಹೊಡಿತಾರ ನಾವಿಲ್ಲಿ. ಏನಾದ್ರು ಎಕ್ಸೈಟೆಡ್, ಏನಾದ್ರು ಕ್ರೇಜಿ ಆಗಿ ಮಾಡೋಣ, ಏನಾದ್ರು ಡಿಫ್ರೆಂಟ್ ಆಗಿ ಹೇಳಂಗೆ ಮಜಾ ಬಂದ್ಬಿಡಕ್ಕೆ. ಏನ್ ಮಾಡೋಣ ಡಿಫ್ರೆಂಟ್ ಆಗಿ? ಕೇಕ್ ಕಟ್ ಮಾಡೋಣ. ನಮ್ ಬರ್ತಡೆ ಯಾವ್ದಾರ ಕೇಕ್ ಕಟ್ ಮಾಡಿದೀವಾ? ನಮ್ ಬರ್ತಡೆ ನಾವ್ ಎಣ್ಣೆ ಹೊಡಿತೀವಿ. ಎಣ್ಣೆ ಹೊಡೆಯೋಣ ಅವತ್ತು. ನಾವ್ ದಿನಾನು ಎಣ್ಣೆನೆ ಕಣ ಹೊಡಿತಾ ಇರೋದು. ಮಚ್ಚ ನೀನ್ 31st ಎಕ್ಸೈಟ್ಮೆಂಟ್ ಮಾಡ್ಬಿಟ್ಟೆ. ಶಾರ್ಟೆಡ್ ಮೇಲೆ 31st ಅಕ್ಕ ದಿನ ಎಣ್ಣೆ ಹೊಡಿತೀವಿ. ಸಾಲ ಆಗೈತಂತಂದ್ರೆ ಕೆಲ್ಸಕ್ಕೆ ಹೋಗ್ತೀವಿ. ಕೆಲ್ಸ ಮಾಡಿ ದಣ್ಯವಾಗುತ್ತಂತೇಳಿ ಕುಡಿಯೋದು ಕಲ್ತೀವಿ. ನಿಶೆ ಆದ್ಮೇಲೆ ಸ್ಪಿಟ್ ಆಡ್ತೀವಿ. ಸೋತೀವಂತೇಳಿ ಹಳ್ ಸಾಲ ಮಾಡ್ತೀವಿ. ಬೆಳಗ್ಗೆ ಅದು ಸಾಲ ಆಗೈತಂತ ಮತ್ ಕೆಲ್ಸಕ್ಕೆ ಹೋಗ್ತೀವಿ. ನಮ್ ಜೀವನ ಇಷ್ಟ ಒಂದೈತಿ. ಇಲ್ಲ, ಪೇಪರ್ ಹಾಕೋಣ ಪೇಪರ್ ನೋವು ಅಂತಾರೆ, ಹೌದು. ಹಾಲು ಹಾಕೋಣ ಹಾಲು ನೋವು ಅಂತಾರೆ, ಹೌದು. ಭಿಕ್ಷೆ ಹಾಕೋಣ ತಾನೆ ಭಿಕ್ಷುಕ ಅನ್ಬೇಕು, ನಮ್ಮನ್ನ ಭಿಕ್ಷುಕ ಅಂತಾರೆ. ಅದೇನೋ ಗೊತ್ತಿಲ್ಲ, ಎಣ್ಣೆ ಹೊಡೆದ್ ಮಾತ್ರ ಎಂತ ಧೈರ್ಯ ಇರುತ್ತೆ ಗೊತ್ತಾ? ಅಕಸ್ಮಾತ್ ದವ್ವೇನ್ರ ಮುಂದೆ ಬಂತು ಅಂತಂದ್ರೆ ಬದುಕಿದ್ದಾಗ ಏನೇ ಕಿತ್ಕೊಲಿಲ್ಲ, ಸತ್ತು ಮುಂದೆ ಬಂದ ಮೇಲೆ ಮತ್ತೇನೇ ಕಿತ್ಕೊತಿಲ್ಲ. ದರಿದ್ರ ಸುಳ ಮಗನ ಅನ್ನೋ ಲೆಕ್ಕಕ್ಕ ಧೈರ್ಯ ಅದೇನೋ ಗೊತ್ತಿಲ್ಲ. ಕುಡ್ದಾಗ ಮುಖಳ ಹುಳ ಹೇಳ್ತವ ಏನ, ಒಟ್ಟು ಯಾರಿಗಾರ ಫೋನ್ ಹಚ್ಬೇಕು, ತಲೆ ಹೇಳ್ಬೇಕು, ಒಟ್ಟು ಮೆದುಳಿ ಕೈಯಾಗ ಗಿರ್ಮಿಟ್ಟ ಆರ್ಸಬೇಕು. ಇಂಗ್ಲೀಷ ಮಾತಾಡ್ತಿರ್ತೀವಿ, ಹೇಳ್ತೀನಿ. ಎಜುಕೇಶನ್ ಇರುದಿಲ್ಲ, ಕೋಚಿಂಗ್ ಕ್ಲಾಸ್ ಇರುದಿಲ್ಲ, ಸೈಕ್ ಮಾತಾಡ್ತಿರ್ತೀವಿ. ವೆನ್ ವಿ ಡ್ರಿಂಕ್ ಸರ ವಿ ಟಾಕ್ ಪರ್ಫೆಕ್ಟ್ಲಿ ಇಂಗ್ಲಿಷ್. ಒಂದು ಮಾತ್ರ ನಿಜ ಹೇಳ್ತೀನಿ, ಕುಲುಕ್ರಂತ ಶ್ರೇಷ್ಠರು ಈ ಭೂಮಿ ಮೇಲೆ ಯಾರೂ ಇಲ್ಲ. ಒತ್ತು ಸಿಗಿ ಸಾರಿ, ಕುಲುಕ ಅಂದ್ರ ಮರ್ಯಾದೆ ತೆರೆದಂಗಾಗತ್ತಾ? ಮದ್ಯಪ್ರಿಯ ಜಗತ್ತೊಳಗ್ ಸುಳ್ಳು ಮಾತಾಡದೇ ಇರೋಂತ ವ್ಯಕ್ತಿ ಯಾರ ಇದ್ರ ತಾಯಿತಾಗಿರು ಕುಲುಕ. ಎಲ್ಲಿ ಬೇಕಾದ್ರೂ ಬರ್ದು ಕೊಡ್ತೀನಿ. ಈ ಭೂಮಿ ಮೇಲೆ ನಿಷ್ಕಲ್ಮಶವಾದ ಮನಸ್ಸುಗಳ ಏನ್ರ ಅದಾವ ಅಂತಂದ್ರ ಅದು ಮದ್ಯಪ್ರಿಯರ್ದು ಮಾತ್ರ. ಲೋ ಮಚ್ಚ, ನಾನೊಂದೇಳ ಹೇಳೋ, ನಿಂಗೊಂದ್ ಗರ್ಲ್ ಫ್ರೆಂಡು ಇಲ್ವಲ್ಲೋ, ಅದೆಂಗೋ ಖುಷಿಯಾಗಿದ್ಯಾ? ಮಚ್ಚ ನಿಂಗೂ ಇಲ್ವಲ್ಲೋ, ಅದಕ್ಕೆ ಕೊನ